ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬತಕ್ಕಂಥ ಈ ಕತೆ ಇವತ್ತು ನಮ್ಮ ಹೆಗ್ಗಡದೇವರಕೋಟೆ ತಾಲೂಕು ಹಂಪಾಪುರ ಹೋಬಳಿ ಖಣಿಯನುಂಡಿ ಗ್ರಾಮದಲ್ಲಿ ಇವತ್ತು ಮಹಾನುಭಾವರಾಗಿರ್ತಕ್ಕಂಥ ನಮ್ಮ ಪುಟ್ಟೇಗೌಡರು ಭಗವಂತನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರಿಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಭಗವಂತ ನಾಮಸ್ಮರಣೆ ಉಳ್ಳಂತ ಈ ಕಥೆಯನ್ನು ಇವರಿಗೋಸ್ಕರವಾಗಿ ಸಮರ್ಪಿಸಿದವು. ಈ ತಿರುನೀಲಕಂಠ ಸತ್ಯವತಿ ಇಬ್ಬರು ಶಿವನ ಪಾದವನ್ನು ಇಟ್ಕೊಂಡಿರಬೇಕಾದ್ರೆ ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬ ಈ ಕಥೆಯನ್ನು ಕೇಳಿದವರಿಗೆ, ಓದಿದವರಿಗೆ, ಪಠಣಗೈದವರಿಗೆ ಅನಂತವಾದ ಸುಖಭೋಗ ಮೋಕ್ಷಗಳನ್ನು ನಾನು ಕರುಣಿಸುತ್ತೇನೆ ಎಂದಾಗ ಸತಿಪತಿಗಳು ಇರುವರು ಕೂಡ ಶಿವನ ಪಾದವನ್ನು ಇಟ್ಕೊಂಡಿದ್ದಾರೆ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾದಿಪ ಪ್ರಮತನಾಥ ಗಿರೀಶ ಚಾಪ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ದೇಗ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ದೇಗ ನಮೋ ಭೂತನಾಥ. ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯಾ ಸಿಂಧು ವಿಶ್ವನಾಥ ದಯಾ ಸಿಂಧು ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ.
ಅನಂತ ವರ್ಷಗಳ ಕಾಲ ಸೂರ್ಯ ಚಂದ್ರರವ ತನಕ ನಿಮ್ಮ ಕೀರ್ತಿ ಅಮರವಾಗಲಿ. ನಿಮ್ಮ ಕಥೆಯನ್ನು ಕೇಳಿದವರು, ಓದಿದವರಿಗೆ, ಪಠಣಗೈದವರಿಗೆ ಅನಂತವಾದ ಸುಖಭೋಗ ಮೋಕ್ಷಗಳು ದೊರಕಲಿ ಎಂದಾಗ ಇವತ್ತ ಮೋಕ್ಷ ನಮ್ಮ ಪುಟ್ಟೇಗೌಡರಿಗೆ, ನಮ್ಮ ಕಣಿಯನುಂಡಿ ಗ್ರಾಮದಲ್ಲಿ ಬಾಳಿ ಬದುಕಿದಂತ ಈ ಮಹಾನುಭಾವರು ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ಇವರ ಪುಣ್ಯ ದಿನವನ್ನು ಇವತ್ತು ನಾವೆಲ್ಲರೂ ಕೂಡ ಮುಟ್ಟಿದರೆ ಶಿವನಾಣೆ ಎಂಬತಕ್ಕಂಥ ಈ ಕಥೆಯ ಜೊತೆಯಲ್ಲಿ ಈ ಪವಿತ್ರವಾದ ರಥಸಪ್ತಮಿಯ ಪುಣ್ಯ ದಿವಸ, ಇವತ್ತೊಂದು ಪುಣ್ಯ ದಿವಸದಲ್ಲಿ ಇವರ ಕಾರ್ಯವನ್ನು ಮಾಡಿ ಇವತ್ತು ಕುಟುಂಬ ವರ್ಗದವರು, ಬಂಧು ಬಳಗದವರೆಲ್ಲರೂ ಕೂಡ ಸೇರಿ ಈ 5-6 ಗಂಟೆಗಳ ಕಾಲ ಕುಳಿತು ಭಕ್ತಿಯಿಂದ ಈ ಭಗವಂತನ ಕಥೆಯನ್ನು ಕೇಳಿ ನಾವೆಲ್ಲರೂ ಕೂಡ ಪುನೀತರಾಗಿದ್ದೇವೆ. ಎಷ್ಟು ಕೊಟ್ಟರೂ ಕೂಡ ಮತ್ತೆ ಬಾರದ ಜಾಗಕ್ಕೆ ಹೋಗಿರ್ತಕ್ಕಂಥ ಈ ಮಹಾನುಭಾವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ಸದ್ಗತಿಯನ್ನ, ಮುಕ್ತಿಯನ್ನು ಕೊಟ್ಟು ಪರಮಾತ್ಮ ಕರುಣಿಸುವಂತ ಇವತ್ತು ನಾವು ಪೂಜೆ ಮಾಡಿ ಭಕ್ತಿಯಿಂದ ಈ ಶಿವಕಥೆಯನ್ನು ಹಾಡಿ ಇವತ್ತು ನಾವೆಲ್ಲರೂ ಕೂಡ ಪವಿತ್ರರಾಗಿದ್ದೇವೆ. ನಮ್ಮನ್ನು ಈ ಗ್ರಾಮಕ್ಕೆ ಪರಿಚಯಿಸಿಕೊಟ್ಟಂತ ನಮ್ಮ ರಾಜಣ್ಣನವರು ಗೋಪಾಲಪುರ, ನಮ್ಮ ಗೋಪಾಲಪುರದ ಎಲ್ಲ ಭಕ್ತ ಮಹಾಶಯರು ಮತ್ತು ಕಣಿಯನುಂಡಿ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಜಗದೋದ್ಧಾರಕನಾಗಿರ್ತಕ್ಕಂಥ ಈ ಪರಮಾತ್ಮನ ಪುಣ್ಯ ಕಥೆಯನ್ನು ಇವರಿಗೆ ಸಮರ್ಪಿಸಿದ್ದೇವೆ. ಭಗವಂತ ಇವರಿಗೆ ಸ್ವರ್ಗವನ್ನ, ಮೋಕ್ಷವನ್ನ, ಕೈಲಾಸ ವೈಕುಂಠವನ್ನ ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಾ, ಹೀಗೆ ಮರೆಯಾಲಿ ಪುಟ್ಟೇಗೌಡ್ರೆ ನಿಮ್ಮ ಮಾರೇಸಿ ಮಣ್ಣಿನ ಒಳಗ, ಮರೆಸಿ ಗದ್ದಿಗೆಯೊಳಗ, ಹೀಗೆ ಮರೆಯಾಲಿ ಪುಟ್ಟೇಗೌಡ್ರೆ ನಿಮ್ಮ ಹೆಂಡತಿಗೆ ಒಂದು ಮಾತು ನೀವು ಹೇಳಾದೆ ಓದಿರ ಸ್ವಾಮಿ, ಅಯ್ಯ ಪುಟ್ಟೇಗೌಡರೇ, ಅಯ್ಯ ನಿಮ್ಮ ಮಕ್ಕಳಿಗೆ ಒಂದು ಮಾತು ನೀವು ಹೇಳಾದೆ ಓದಿರ ಸ್ವಾಮಿ, ಎಲ್ಲಿ ಎಲ್ಲಿ ನೀವೆಲ್ಲಿ ಮಣ್ಣಿನ ಗೂಡಿನಲ್ಲಿ, ಎಲ್ಲಿ ಎಲ್ಲಿ ನೀವೆಲ್ಲಿ ವೈಕುಂಠದ ಪಟ್ಟಣದಲ್ಲಿ, ಹೀಗೆ ಮರೆಯಾಲಿ ಪುಟ್ಟೇಗೌಡ್ರೆ ನಿಮ್ಮ ಮಾರೇಸಿ ಮಣ್ಣಿನ ಒಳಗ, ಮರೆಸಿ ಗದ್ದಿಗೆಯೊಳಗ, ಹೀಗೆ ಮರೆಯಾಲಿ ಪುಟ್ಟೇಗೌಡ್ರೆ ನಿಮ್ಮ ಮಾರೇಸಿ ಮಣ್ಣಿನ ಒಳಗ, ಮರೆಸಿ ಗದ್ದಿಗೆಯೊಳಗ, ಭೂಲೋಕವ ಬಿಟ್ಟು ವೈಕುಂಠ ಸೇರಿದಿರ ಪುಟ್ಟೇಗೌಡರೇ, ನಿಮ್ಮ ನೆನಪು ಮಾತ್ರ ಉಳಿದಿರುವುದು ನೀವಿಲ್ಲ ಪುಟ್ಟೇಗೌಡರೇ, ನಿಮಗೆ ಸ್ವರ್ಗವ ನೀಡಲಿ ಆ ಶಿವನು ಪುಟ್ಟೇಗೌಡರೇ, ನಿಮಗೆ ಶರಣು ಶರಣಾರ್ಥಿ ಅಯ್ಯ.